ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪಾರಂಪರಿಕ ವೈದ್ಯ ಶಿವಕುಮಾರ್, ಶ್ರೀ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯ KR ಈ ಒಂದಿನ ವಿಡಿಯೋದಲ್ಲಿ ವಯಸ್ಸಾದವರಲ್ಲಿ ಕಾಣುವ ಮಂಡಿ ನೋವಿನ ಬಗ್ಗೆ, ಸಂಧಿವಾತದ ಬಗ್ಗೆ ಮಾತಾಡೋಣ. ಏನಕ್ಕೆ ಬರುತ್ತೆ ಸಂಧಿವಾತ? ವಯಸ್ಸಾದವರಿಗೆ ಬರೋದಲ್ಲ, ಈಗೆಲ್ಲ 30-25 ವರ್ಷದ ಹುಡುಗರಿಗೂ ಹುಡುಗಿಯರಿಗೂ ಕೂಡ ಸಂಧಿವಾತ ಬಂದ್ಬಿಡ್ತಾ ಇದೆ. ಕಾರಣ ಇಷ್ಟೇ: ಪೌಷ್ಟಿಕಾಂಶ ರಹಿತ ಆಹಾರ ಮತ್ತು ಕ್ಯಾಲ್ಸಿಯಂ ರಹಿತ ಆಹಾರ. ನಾವು ತಿನ್ನುವ ಆಹಾರದಲ್ಲಿ ಕ್ಯಾಲ್ಸಿಯಂ ಫುಡ್ ಇಲ್ಲ, ಕ್ಯಾಲ್ಸಿಯಂ ಕಂಟೆಂಟ್ ಇಲ್ಲ. ನಾವು ತಿನ್ನುವ ಫುಡ್ಡಲ್ಲಿ ವಿಟಮಿನ್ಸ್ ಇಲ್ಲ, ಪ್ರೋಟೀನ್ಸ್ ಇಲ್ಲ, ಕುಡಿಯೋ ನೀರಲ್ಲಿ ಮಿನರಲ್ಸ್ ಇಲ್ಲ. ಅತಿ ಹೆಚ್ಚು ಕ್ಯಾಲ್ಸಿಯಂ ಸಿಗೋದು ನಾವು ಹಾಲಿನಲ್ಲಿ ಕೂಡ ಕ್ಯಾಲ್ಸಿಯಂ ಇಲ್ಲ. ಪಾಕೆಟ್ ಮಿಲ್ಕ್ ತಗೊತಾ ಇದ್ದೀವಿ. ಮೊಸರಿನಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ, ಮೊಸರು ನಾವು ತಗೊತಾ ಇಲ್ಲ. ಪಾಕೆಟ್ ಮೊಸರು ತಗೊತಾ ಇದ್ದೀವಿ, ಅದರಲ್ಲೂ ಕ್ಯಾಲ್ಸಿಯಂ ಇಲ್ಲ. ಈ ಒಂದು ಕಾರಣಗಳಿಂದ ನಮಗೆ 25-30 ವರ್ಷಕ್ಕೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೂ 60 ವರ್ಷದವರೆಗೆ ಇದ್ದಿದ್ದು ಮಂಡಿ ನೋವಾಗ್ಬೋದು, ಎಲ್ಲ ಕೀಳುವಾಯು ಅಂತಾರೆ ಅದನ್ನು. ಈ ಕೀಳುವಾಯು ಯಾವಾಗ ಬಂದ್ಬಿಡುತ್ತೆ ತಡೆಯೋಕ್ಕಾಗಲ್ಲ ನೋವುಗಳಿಗೆ. ಪೈನ್ ಕಿಲ್ಲರ್ಗೆ ಅಡಿಷನ್ ಆಗಿಬಿಡ್ತಾರೆ. ಬೆಳಗ್ಗೆ ಒಂದು ಸಂಜೆ ಒಂದು ಪೈನ್ ಕಿಲ್ಲರ್ ನುಂಗ್ಕೊಂಡು ಸಮಾಧಾನ ಮಾಡ್ಕೊತಾರೆ. ಎಷ್ಟು ತಿಂಗಳು ಪೈನ್ ಕಿಲ್ಲರ್ ನುಂಗ್ಲಿಕ್ಕೆ ಸಾಧ್ಯ? ಈ ಪೈನ್ ಕಿಲ್ಲರ್ ನುಂಗೋದ್ರಿಂದ ಎಷ್ಟೊಂದು ಅಡ್ಡಪರಿಣಾಮ ಆಗುತ್ತೆ ಗೊತ್ತಾ? ಒಂದು ಪೈನ್ ಕಿಲ್ಲರ್ ನುಂಗೋದ್ರಿಂದ ನಿಮ್ಮ ಲಿವರ್ ಆಗ್ಬೋದು, ಕಿಡ್ನಿ ಆಗ್ಬೋದು, 3 ದಿನದ ಕಾರ್ಯಕ್ಷಮತೆಯನ್ನು ಕಳ್ಕೊಳ್ಳುತ್ತೆ. ಪ್ರೇಕ್ಷಕರೇ, 3 ದಿನದ ಕಾರ್ಯಕ್ಷಮತೆಯನ್ನು ಕಳ್ಕೊಳ್ಳುತ್ತೆ. ಅದರ ಬಗ್ಗೆ ನೀವು ದಯವಿಟ್ಟು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಈ ಸಮಸ್ಯೆಗಳು ಬರಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ, ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕಡಲೆ ಬೀಜ ರಾತ್ರಿ ನೆನೆಸಿ, ಒಂದು 20 ಗ್ರಾಮ್ ಕಡಲೆ ಬೀಜವನ್ನು ನೆನೆಸಿ, ಬೆಳಗ್ಗೆ ಅದನ್ನು ನೀರು ಕುಡೀರಿ. ಆ ಕಡಲೆ ಬೀಜವನ್ನು ಖಾಲಿ ಹೊಟ್ಟೆಯಲ್ಲಿ ಆಗುತ್ತೆ ತಿನ್ನಿ. ಮತ್ತು ಒಂದಿನ ಕಡಲೆ ಬೀಜ ತಿನ್ನಿ, ಒಂದಿನ ಜೇನು ತಿನ್ನಿ. ಮತ್ತು ಇನ್ನೊಂದು ದಿನ ಮಧ್ಯಾಹ್ನ ಊಟ ಆದಮೇಲೆ 1 ಲೋಟ ಮಜ್ಜಿಗೆಗೆ ಒಂದು ಕಾಳು ಮೆಣಸಿನ ಗಾತ್ರ ಸುಣ್ಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಈ ಜಾಯಿಂಟ್ ಪೇನ್ ಬರ್ದಂಗೆ ಅವಾಯ್ಡ್ ಮಾಡ್ಕೊಳ್ಳಿ. ಈ ಮಂಡಿ ನೋವು ಬಂದುಬಿಟ್ರೆ ಎಲ್ಲರೂ ಮಾಡೋದೇನಪ್ಪ ಅಂದರೆ ನೀ ರಿಪ್ಲೇಸ್ಮೆಂಟ್ಗೆ ಹೊಟ್ಟೋಗ್ತಾರೆ. ನೀ ರಿಪ್ಲೇಸ್ಮೆಂಟ್ ಯಾವುದೇ ಕಾರಣಕ್ಕೂ ಸಕ್ಸಸ್ ಇಲ್ಲ. ಇವತ್ತಲ್ಲ ನಾಳೆ ಅದು ಸಮಸ್ಯೆನೇ. ನೀವು ಎಷ್ಟು ದಿನ ನಿಂತ್ಕೊಂಡೇ ಇರ್ತೀರ ಅಷ್ಟು ದಿನ ಸಮಸ್ಯೆ ಬರಲ್ಲ, ಎಷ್ಟು ದಿನ ಕೂತೇ ಇರ್ತೀರ ಅಷ್ಟು ದಿನ ಸಮಸ್ಯೆ ಬರಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ ಪ್ರೇಕ್ಷಕರೇ. ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಬಿಟ್ರೆ. ಅದನ್ನು ತಪ್ಪಿಸ್ಬೇಕು ಅಂದರೆ ನೀವು ಈ ರೀತಿ ಮಾಡಬೇಕು. ಕಡಲೆ ಬೀಜ ರಾತ್ರಿ ನೆನೆಸ್ಬೇಕು, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಒಂದು ದಿವಸ ನೀರನ್ನು ಕಡಲೆ ಬೀಜವನ್ನು ಅಗತ್ಯ ತಿನ್ನಬೇಕು. ಕಡಲೆ ಬೀಜ, ಬಡೂರು ಬಾದಾಮಿ, ದುಡ್ಡಿರೋರು ಬೇಕಾದರೆ ಬಾದಾಮಿ ಬೀಜವನ್ನೇ ನೆನೆಸಿ, ದಿನಕ್ಕೊಂದು 5 ಬಾದಾಮಿ ಬೀಜವನ್ನು ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ತಿಂದು ಆ ನೀರನ್ನು ಕುಡೀರಿ. ಮಧ್ಯಾಹ್ನ ಊಟಕ್ಕೆ ಪ್ರತಿದಿನ ಮಜ್ಜಿಗೆಯಲ್ಲಿ ಆದಷ್ಟು ನಾಟಿ ಹಸು ಸಿಕ್ಕಿದ್ರೆ ಹಳ್ಳಿಗಳ ಕಡೆ ಸಿಗುತ್ತೆ, ಸಿಟಿ ಕಡೆನೂ ಸಿಗುತ್ತೆ. ಹಸು ಸಿಗದೆ ಇದ್ರೂ ಕೂಡ ಹಸು ಸಾಕಿರೋ ಫಾರ್ಮ್ಸ್ ಇದೆ, ಸುಮಾರು ಜನ ಸಾಕ್ತಿದ್ದಾರೆ. ಅಲ್ಲಿಂದ ನೀವು ಹಾಲನ್ನು ಕೊಂಡ್ಕೊಬಂದು ಮೊಸರು ಮಾಡಿ ಮಜ್ಜಿಗೆ ಮಾಡಿಕೊಂಡು 1 ಲೋಟ 300 ml ಮಜ್ಜಿಗೆಗೆ ಒಂದು ಕಾಳು ಮೆಣಸಿನ ಗಾತ್ರ ಸುಣ್ಣ ಹಾಕ್ಕೊಂಡು ಕುಡೀರಿ. ಜೊತೆಗೆ ಆದಷ್ಟು ತರಕಾರಿಗಳನ್ನ ಹೆಚ್ಚಕ್ಕೆ ತಿನ್ನಿ, ಹಣ್ಣುಗಳನ್ನ ಹೆಚ್ಚಕ್ಕೆ ತಿನ್ನಿ. ಈ ಸಮಸ್ಯೆಯಿಂದ ಪಾರಾಗಿ ಬಂದಿರೋರಿಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ. ಯಾವುದೇ ರೀತಿಯಾದ ಆಪ್ರೇಷನ್ ಇಲ್ದಂಗೆ ನೀವು ಮನೆಯಲ್ಲೇ ಗುಣ ಮಾಡ್ಕೋಬೋದು. ಬಿಳಿ ಎಳ್ಳು ಸಿಗುತ್ತೆ, ಬಜಾರಲ್ಲಿ ಸಿಗುತ್ತೆ. ಮತ್ತು ಮನೆಯಲ್ಲಿ ಕೂಡ ನಾವು ಬಿಳಿ ಎಳ್ಳನ್ನು ಇಟ್ಟಿರ್ತೇವೆ. 100 ಗ್ರಾಮ್ ಬಿಳಿ ಎಳ್ಳಿಗೆ ದೇಸಿ ಹಸುವಿನ ತುಪ್ಪ ಒಂದು 20 ಗ್ರಾಮ್ ಹಾಕಿ ಉರಿಯಿರಿ. ಉರಿಯೋವಾಗ ಯಾವ ಬಣ್ಣ ಬರುತ್ತೆ ಅಂದರೆ ನಿಮಗೆ ಚಿನ್ನದ ಬಣ್ಣ ಬರುತ್ತೆ, ಗೋಲ್ಡ್ ಕಲರ್ ಬರುತ್ತೆ. ಬಿಳಿ ಎಳ್ಳು ಗಮ್ ಅಂತ ವಾಸನೆ ಬರುತ್ತೆ. ಆವಾಗ ಅದನ್ನು ಬಾಣಲಿಯನ್ನು ಕೆಳಗಿಳಿಸಿ, ಸ್ಟವಿಂದ ಕೆಳಗಿಳಿಸಿ, ಅದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ. ಒಂದೇ ಸಲ 1 kg ಮಾಡಿ ಇಟ್ಕೊಂಡ್ರೂ ಕೂಡ ಕೆಡಲ್ಲ. ಎಳ್ಳು ಬಂದುಬಿಟ್ಟು ತಾಯಿ ಎದೆ ಹಾಲಿನಲ್ಲಿ ಯಾವ ಪೌಷ್ಟಿಕಾಂಶ ಇದೆಯೋ ಎಳ್ಳಿನಲ್ಲಿ, ಬಿಳಿ ಎಳ್ಳಿನಲ್ಲಿ ಮತ್ತು ಕರಿ ಎಳ್ಳಿನಲ್ಲಿ ಅಷ್ಟೇ ಪೌಷ್ಟಿಕಾಂಶ ಇದೆ. ತಾಯಿ ಎದೆ ಹಾಲಿನಷ್ಟು ಪೌಷ್ಟಿಕಾಂಶ ಅದರಲ್ಲಿದೆ. ಸೊ ನಾವೀಗ ಬಳಸಬೇಕಾಗಿರೋದು ಬರೀ ಬಿಳಿ ಎಳ್ಳನ್ನು ಮಾತ್ರ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ, ಈಗ ನಾನು ಹೇಳಿದ್ನಲ್ಲ ನಿಮಗೆ, ಕಡಲೆ ಬೀಜದ ನೀರು, ಅದಾದಮೇಲೆ 1 ಲೋಟ ಹಾಲಿಗೆ ಆದಷ್ಟು ದೇಸಿ ಹಸುವಿನ ಹಾಲನ್ನು ಹುಡುಕಿ, ಸಿಗದೇ ಇದ್ದಾಗ ಪರ್ಯಾಯ ವ್ಯವಸ್ಥೆ ಏನೂ ಮಾಡೋಕ್ಕಾಗಲ್ಲ, ಇದೇ ಹಾಲನ್ನು ಬಳಸಬೇಕಾಗತ್ತೆ. 1 ಲೋಟ ಹಾಲಿಗೆ 1 ಚಮಚ ಉರಿದ ತುಪ್ಪದ ಎಳ್ಳಿನ ಚೂರ್ಣವನ್ನು ಹಾಕಿ ಕುಡೀರಿ. ಮತ್ತು ರಾತ್ರಿ ಊಟ ಮಾಡಿ ಮಲಗುವಾಗ 1 ಲೋಟ ಹಾಲಿಗೆ ಉರಿದ ತುಪ್ಪದ ಎಳ್ಳಿನ ಚೂರ್ಣವನ್ನು ಹಾಕಿ ಕುಡೀರಿ. ಈ ರೀತಿ ನೀವು 48 ದಿನ ಮಾಡಿದ್ರೆ ನಿಮ್ಮ ಸೌದಿರ್ತಕ್ಕಂಥ ಒಂದು ಕಾರ್ಟಿಲೇಜ್, ಅಂದರೆ ಈಗ ಮಂಡಿ ಸಿಪ್ಪೆ ಸೌದಿದೆ ಅಂತೀವಲ್ವ, ಆ ಕಾರ್ಟಿಲೇಜ್ ಗ್ರೋತ್ ಆಗೋದೇ ಆಗಲಿ, ನಡೆಯುವಾಗ ಸೌಂಡ್ ಬರೋದೇ ಆಗಲಿ ನಿಮಗೆಲ್ಲ ಕಡಿಮೆ ಆಗುತ್ತೆ. ಆ ನೋವಿಂದ ಹೊರಗೆ ಬರ್ಬೋದು. ಲೇಪಕ್ಕೂ ನಾನು ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ ವೀಕ್ಷಕರೇ. 1 ಲೀಟ್ರು ಎಳ್ಳೆಣ್ಣೆ ತಗೊಳ್ಳಿ, ಇಲ್ಲ ಸಾಸಿವೆ ಎಣ್ಣೆ, ಒಂದು ಶುದ್ಧವಾದ ಆಹಾರದ ಸಾಸಿವೆ ಎಣ್ಣೆ ತಗೊಳ್ಳಿ. ತಿನ್ನತಕ್ಕಂಥ ಒಂದು ಫುಡ್ ಗ್ರೇಡ್ ಸಾಸಿವೆ ಎಣ್ಣೆ ತಗೊಳ್ಳಿ. ಕಾಯಿಸಿ, ಚೆನ್ನಾಗಿ ಕಾಯಿಸಿ, ಅದನ್ನು ಕುದಿಬೇಕು. ಕುತ ಅಂತ ಕುದಿಯುತ್ತೆ, ಉಕ್ಕುತ್ತೆ ಎಣ್ಣೆ. ಉಕ್ಕದ ಮೇಲೆ ಪಾತ್ರೆಯನ್ನು ತೆಗೆದು ಕೆಳಗಿಡಿ. ಒಂದು 50 ಗ್ರಾಮ್ ಪಚ್ಚಕರ್ಪೂರ ನುಣ್ಣಗೆ ಚೂರ್ಣ ಮಾಡಿ ಇಟ್ಕೊಳ್ಳಿ. ಈ ಪಚ್ಚಕರ್ಪೂರವನ್ನು ಅದರಲ್ಲಿ ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಡಿ. 8 ಗಂಟೆ ಅದನ್ನು ತೆಗಿಬಾರ್ದು. ಯಾವುದೇ ಕಾರಣಕ್ಕೂ ಕಾಯಿಸೋವಾಗ
ಒಲೆ ಮೇಲಿರುವಾಗ ಪಚ್ಚಕರ್ಪೂರವನ್ನು ಹಾಕಬಾರ್ದು, ಬೆಂಕಿಯಾಗಿ ಪರಿವರ್ತನೆ ಆಗುತ್ತದು, ಫ್ಲಡ್ ಆಗುತ್ತೆ, ಕಷ್ಟ. ಸೊ ಪಾತ್ರೆಯನ್ನು ಪಕ್ಕಕ್ಕಿಟ್ಟು ಈ ಒಂದು 50 ಗ್ರಾಮ್ ಪಚ್ಚಕರ್ಪೂರವನ್ನು ಚೂರ್ಣಿಸ್ಕೊಂಡಿರ್ತಕ್ಕಂಥ ಒಂದು ಪಚ್ಚಕರ್ಪೂರವನ್ನು ಅದರಲ್ಲಿ ಹಾಕಿ 8 ಅವರ್ ಅದನ್ನು ತೆಗೀದೆ ಹಾಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಪಚ್ಚಕರ್ಪೂರ ನೀಟಾಗಿ ವೈಬ್ರೇಟ್ ಆಗುತ್ತೆ, ಕರಗುತ್ತೆ. ಅದನ್ನು ಬೆಳಗ್ಗೆ ಮತ್ತು ಸಂಜೆ ಕಾಲಿಗೆ ಲೇಪ ಮಾಡೋದ್ರಿಂದ ಯಾವುದೇ ರೀತಿಯಾದ ಕಾಲು ಊತ ಬರಲ್ಲ, ನೋವು ಕಡಿಮೆ ಆಗುತ್ತೆ, ಬಿಗಿತ, ಸೆಳೆತ ಎಲ್ಲ ಕಡಿಮೆ ಆಗುತ್ತೆ ಪ್ರೇಕ್ಷಕರೇ. ಇದನ್ನು ಮಾಡಿ ಆಪರೇಷನ್ ಇಲ್ದಂಗೆ ನಿಮ್ಮ ಒಂದು ಮಂಡಿ ನೋವನ್ನು ಸರಿಪಡಿಸ್ಕೋಬೋದು. ಈ ಎಣ್ಣೆ ಬರೀ ಮಂಡಿ ನೋವೇ ಅಲ್ಲ, ಮೈಕೈ ನೋವು, ಪ್ರತಿಯೊಂದು ಮಸಾಜ್ ಆಯಿಲ್ ಥರ ಕೂಡ ಯೂಸ್ ಮಾಡ್ಬೋದು ಪ್ರೇಕ್ಷಕರೇ. ನೀವು ಪ್ರತಿದಿನ ಇದನ್ನು ಮರ್ದನ ಅಂದರೆ ಮೈಗೆ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ರಕ್ತ ಪರಿಚಲನೆ ದೇಹದಲ್ಲಿ ಸರಿಯಾಗಿ ಆಗುತ್ತೆ. ಪ್ರತಿಯೊಬ್ಬರು ಈ ಒಂದು ಮನೆಮದ್ದನ್ನು ಉಪಯೋಗ ಮಾಡ್ಕೊಳ್ಳಿ, ಉಪಯೋಗ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಮಸ್ಯೆಗೆ ನಿಮಗೆ ಮನೆಮದ್ದನ್ನು ಹೇಳ್ಕೊಡ್ತೇನೆ ಪ್ರೇಕ್ಷಕರೇ. ನಮಸ್ಕಾರ.